ಗೈಸ್ ಚಿಕ್ಕ ವಯಸ್ಸಲ್ಲಿ ಪೆಡಿಗ್ರಿ ತಿನ್ಬಿಡಿದ್ಲು ಅಂತ ಗೈಸ್ ಹೇಳು ಒಂದೊಂದು ಇಡೀ ಕಾಫಿ ಕುಡಿಯಕ್ ಬಿಡೋ ಮಾರಾಯ, ಬೆಳಿಗ್ಗೆಯಿಂದ ಕಾಫಿ ಕುಡ್ದಿಲ್ಲ, ತಲೆ ಸಿಡ್ದೋಗ್ತಾ ಇದೆ ನಂಗೆ. 19 ಕಟ್ಟು 26 ಕಟ್ಟು ಹಾಕಮ್ಮ. ಚಕ್ಕೆ ನೋಡಿ ಗೈಸ್, ಇಷ್ಟು ತಗೊಂಬೇಕು ನೀವು. ಎಕ್ಸ್ಪೆಕ್ಟೇಷನ್ ರಿಯಾಲಿಟಿ ನೋಡಲ್ಲ. ಯಾವ ವಿಡಿಯೋಗೂ ಬರಲ್ಲ. ನೀನ್ ಸುಮ್ನೆ ಹೋಗು ಸ್ವಲ್ಪ ಹೊತ್ತು. ನನ್ನ ಟ್ರಿಗರ್ ಮಾಡಿದಷ್ಟು ನಾನು ಮಾಡಲ್ಲ. ಸೀರಿಯಸ್ ಆಗಿ ಹತ್ಬಿಡ್ತೀನಿ. ಬಿರಿಯಾನಿ ಅನ್ಕೊಂಡಿದ್ದೆ, ಅಲ್ಲ ಇದು ಬೆಳ್ಳುಳ್ಳಿ ಬಿರಿಯಾನಿ. Attention please, masterpiece. ಹೇ ಗೈಸ್, ಇವತ್ತೇನೋ ಬ್ಲಾಗ್ ಮಾಡೋಣ ಅಂತ ಅನ್ಕೊಂಡೆ, ಆಗ್ಲೇ ಇಲ್ಲ. 10:10 ನನಗೆ ಮೂವಿ ಇದೆ, 9 ಗಂಟೆ ಆಯ್ತು. ಅವಳು ಸೋಂಬೇರಿ, ಅವಳು SI ಕರೆದ್ರು ಬರಲ್ಲ. ಅದೇ ಕಾಪಿ ಮಾತ್ರ ಚೆನ್ನಾಗಿ ಹೊಡಿತಾಳೆ, ಚೆನ್ನಾಗಿ ಹೊಡೆದ್ಲು. ಅದು ಇದಿದೆ ನಿಂದು, ಹಾಕಿದ್ದೀನಿ ಅದನ್ನ. ಅವನ ಮಾತುಕತೆ ನಡೀತಲ್ಲ, ಅದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರುತ್ತೆ ನಾಳೆ, ಎಕ್ಸ್ಕ್ಲೂಸಿವ್ ಆಗಿ ಜನರ ಮುಂದೆ. ನಿಂದು ಅದೇ ಕಂಟೆಂಟ್, ನಮ್ಮ ಕಂಟೆಂಟ್ ಇಲ್ಲ. ನಾನೇ ನಿಮ್ ಕಂಟೆಂಟು. ಅದು ಸರಿ ಮಾಡ್ಕೊ, ನಮ್ಮ ಕಂಟೆಂಟ್ ಆಗುತ್ತೆ. ನಮ್ಮ ಜನ ಜಾಸ್ತಿ ನೋಡ್ತಾರೆ ಅಂತಿದೆಲ್ಲ. ಸೊ ಇವಾಗ ಮೂವಿಗೆ ಹೋಗ್ಬೇಕು. ನಾನು, ವರುಣು ಮತ್ತೆ ವರುಣ್ ಅವರಮ್ಮ, ನಾವು 3 ಜನನು ಎಕ್ಕಾ ಮೂವಿಗೆ ಹೋಗ್ತಾ ಇದೀವಿ. ಎಕ್ಕಾ ಮಾರ್ ನೋಡ್ಕೊಂಬರೋಣ. 19 ಕಟ್ಟು 26 ಕಟ್ಟು. ಟ್ಯಾಕಿಸ್ ಅಲ್ಲ ಜಿ, ಮಾಲ್. ಚಿಕ್ಕ ಮಕ್ಕಳ ಥರ ಟ್ಯಾಕಿಸ್ಗೆ ಹೋಗೋಣ ನಾವು. ಮಾಲ್ ನಮ್ಮದು, ಮಾಲ್ ವಿಷಯ. ಜಕ್ಕೂರಲ್ಲ, ಇಲ್ಲೇ. ನನ್ನ ತಂಗಿ ರೀಲ್ಸ್ ರಾಣಿ, ರೀಲ್ಸ್ ನೋಡ್ಕೊಂಡು ಕುಕಿಂಗ್ ಮಾಡ್ತಾವಳೆ. ಅದು ನಾವೆಲ್ಲ ತಿಂತೀವಿ. ಗೈಸ್ ನೋಡಿ, ಇದೇ ರೀಲು. ಪ್ರಮೋಟ್ ಮಾಡಿ, ಫಾಲೋ ಮಾಡಿ. ಪಾಪ ತೋರಿಸ್ತೀನಿ ಎಲ್ರಿಗೂ. ಸುಮ್ಮನೆ ಇಷ್ಟು ದಪ್ಪಕ್ಕಾಗಿ ನಾವು ಬಿರಿಯಾನಿ ತಿಂದ್ರೆ ಏನಾಗುತ್ತೆ ನಮ್ಗೆ? ಗೈಸ್ ಒನಿಗೆ ಏಲಕ್ಕಿ, ಪಲಾವ್ ಎಲೆನ ಹಾಕಿ ಫ್ರೈ ಮಾಡಿ, ನಂತರ ಹೆಚ್ಚಿರೋ ಈರುಳ್ಳಿ ಮತ್ತೆ ಸೋಂಪು ಹಾಕಿ, ಈರುಳ್ಳಿ ಚೆನ್ನಾಗಿ ಬಾಡಿದ್ಮೇಲೆ ಇದಕ್ಕೆ ರುಬ್ಬಿರೋ ಮಸಾಲೆನ ಹಾಕಿ, ಎಕ್ಸ್ಪೆಕ್ಟೇಷನ್ ರಿಯಾಲಿಟಿ ನೋಡಲ್ಲ. ರಿಯಾಲಿಟಿ ಚೆನ್ನಾಗೇ ಇರುತ್ತೆ. ನೀರು ಕುದಿ ಬಂದ್ಮೇಲೆ ತೊಳೆದು ನೆನೆಸಿರೋ ಅಕ್ಕಿನ ಹಾಕಿ, ನಂತರ ರುಚಿಗೆ ತಕ್ಕಷ್ಟು ಹಾಕಿ ಮಿಕ್ಸ್ ಮಾಡಿ, ಅಕ್ಕಿ ಆಲ್ಮೋಸ್ಟ್ ಬೆಂದ್ಮೇಲೆ ಲಾಸ್ಟ್ ಅಲ್ಲಿ ನಿಂಬೆ ರಸನ ಹಾಕಿ ಮಿಕ್ಸ್ ಮಾಡಿದ್ರೆ ಫ್ಲೇವರ್ಫುಲ್ ಫ್ಲೇವರ್ಡ್ ರೈಸ್ ರೆಡಿ ಆಗುತ್ತೆ. ವೆಜ್ ಅಂಡ್ ನಾನ್ ವೆಜ್ ಗೈಸ್ ನೋಡಿ ಮೆಸೇಜ್ಗಳು ಯಾರ್ಯಾರೋ ಮಾಡ್ಯಾರೆ. ಈಸಿಯಾಗಿ ಒಂದು ಫ್ಲೇವರ್ಡ್ ರೈಸ್ ಮಾಡಕ್ಕೆ ಇದೆಲ್ಲ, ಈ ಫ್ಲೇವರ್ಡ್ ರೈಸ್ ನ ತಿನ್ನಕ್ಕೆ ನಾವೆಲ್ಲ ರೆಡಿ. ಗೈಸ್ ರೆಡಿ. ನಾನು ಆರ್ಡರ್ ಮಾಡ್ಕೊಂತೀನಿ. ಇದನ್ನ ತಿನ್ನಕ್ ಪುಣ್ಯ ಮಾಡಿದ್ವಿ. ಸಂಜು ಒಳ್ಳೆ ತಿಂತಾಳೆ, ನಾವು ನೋಡ್ತೀವಿ. ಹೇಳ್ಕೊಡಿ ಸಂಜು ಹೆಂಗ್ ಮಾಡೋದಂತ. ಯಾಕಿದ್ರೆ ಮಾಡ್ಕೊಂಡು ಹೋಗ್ತೀನಿ. ಕಾಯಿ ಹಿಂಗೆ ಕೊಡ್ತೀನಿ ನಿನ್ಗೆ, ಉಪ್ಪು ಖಾರ ಹಾಕ್ಬಿಟ್ಟು ಹಿಂಗೆ ತಿನ್ಬೇಕು ನೀನ್. ಇದೇ ನಾಷ್ಟ ನಿನ್ಗೆ. ಸಂಜು ಹಂಗ ಕೋಪ ಮಾಡ್ಕೊಬಾರ್ದು ಹೆಣ್ಮಕ್ಳು. ಪ್ರೂವ್ ಮಾಡಿ ತೋರಿಸಿ. ಬೆಳ್ಳುಳ್ಳಿ ಬಿಡ್ಸಿರೋದೈತೆ. ಹೋಟ್ಲಲ್ಲಿ ಅಷ್ಟು ಕಷ್ಟ ಪಡ್ತಾರೆ ಹುಡುಗರು. ಯಾವತ್ತಾರ ಒಂದ್ಸರಿ ಕೋಪ ಮಾಡ್ಕೊಂತಾರ. ನೀನ್ ಒಂದ್ಸರಿ ಹಿಂಗ್ ಮಾಡು ಅಂತಂದ್ರೆ ಕೋಪ ಮಾಡ್ಕೊಂತ. ದುರಂಕರ ನೋಡಿ ಗೈಸ್, ಕಮ್ಮಿ ಆಯ್ತಾ ಅದು? ಮಿಕ್ಸಿ ಜಾರಲ್ಲಿದೆ. ಪ್ಲೀಸ್ ಗೋ ಗೆಟ್ ಪುದೀನ ಅಂಡ್ ಶುಂಠಿ ಪ್ಲೀಸ್. ಗೈಸ್ ನನ್ನ ತಂಗಿಗೆ ಪುದೀನ ಶುಂಠಿ ಬೇಕಂತ ತಂದ್ಕೊಳ್ಳೋ ಸಿಚುವೇಶನ್ ಇಲ್ಲ. ನಿಮ್ಮ ಮಮ್ಮಿ ಫೋನ್ ಕೊಡು, ನಾನು ಮಾತಾಡ್ಬೇಕು. ಆಯ್ತಾ ಅಡಿಗೆ? ಅವ್ಳಿಗೆ ಪುದೀನ ಶುಂಠಿ ಬೇಕಂತೆ. ನೀನ್ ಸುಮ್ನೆ ಹೋಗು ಸ್ವಲ್ಪ ಹೊತ್ತು. ಅಲ್ಲ, ಅಲ್ಲಿ ಪುದೀನ ಶುಂಠಿ ಗಿಡ ಹಾಕಿ ಇಲ್ಲಿ ಬೆಳಿತೈತೆ. ಒಂದು ನಿಮಿಷ ಸಂಜು ಹೊಟ್ಟೆ ಹಸಿದೆ ಸಂಜು. ನೀನ್ ಮಾಡೋ ಅಷ್ಟರಲ್ಲಿ ಅಲ್ಲಿ ಗಿಡ ಹಾಕಿರುತ್ತೆ. ಮಾಡದೇ ಇಲ್ಲ, ನೋಡ್ತೀರಾ? ನನ್ನ ಟ್ರಿಗರ್ ಮಾಡಿದಷ್ಟು ನಾನು ಮಾಡಲ್ಲ. ಹೊಟ್ಟೆ ಹಸಿದೆ ನಂಗೆ. ಎಲ್ಲೇ ನಿಂದು ಇದಕ್ಕೆ ಸ್ಪೆಷಲ್ ಕಾಯಿ ಬಿರಿಯಾನಿ. ಯಾವ ಹೋಟ್ಲಲ್ಲಿ ಕಾಯಿ ಹಾಕಲ್ಲ. ಅಯ್ಯೋ ಗೈಸ್, ನೀವೆಲ್ಲರೂ ಚಿಕನ್ ಬಿರಿಯಾನಿ ತಿಂದಿದ್ರಾ, ಮಟನ್ ಬಿರಿಯಾನಿ ತಿಂದಿದ್ರಾ, ಪನ್ನೀರ್ ಬಿರಿಯಾನಿ ತಿಂದಿದ್ರಾ, ಮಶ್ರೂಮ್ ಬಿರಿಯಾನಿ ತಿಂದಿದ್ರಾ? ಲೈಫ್ ಅಲ್ಲಿ ಫಸ್ಟ್ ಟೈಮ್ ಕಾಯಿ ಬಿರಿಯಾನಿ ಮಾಡ್ತೀವಿ ನನ್ನ ತಂಗಿ. ಕಾಯಿ ತೊಳೆಯೋ ಬಿರಿಯಾನಿ. ನಾನೆಲ್ಲ ನೀಟಾಗಿ ಮಾಡ್ಬೇಕು. ಅದಕ್ಕೆ ನೀಟಾಗಿ ಅಂತಂದ್ರೆ ಗೈಸ್ ನನ್ನ ತಂಗಿ ಆ ಕಾಯಿನ ಸೋಪು ಸರ್ಪಲ್ಲ ವಾಷಿಂಗ್ ಮಿಷಿನ್ ಅರ್ಧ ಗಂಟೆ ಹಾಕ್ಬಿಟ್ಟು ಕ್ಲೀನ್ ಮಾಡ್ಕೊಂತಾಳೆ. ಅದನ್ನ
ಆಮೇಲೆ ಸಾಮಗ್ರಿಗಳು ಏನೇನ್ ಬೇಕು ಹೇಳ್ಬಿಡು ಜನಕ್ಕೆ. ಇದು ಬಿರಿಯಾನಿ ಸ್ಪೈಸಸ್ ತಗೊಂಡ್ ಬಾ, ಹಂಗೆ ಅದೊಂದು ಪ್ಯಾಕೆಟ್ ಅಲ್ಲಿ ಸಿಗುತ್ತೆ. ಆಮೇಲೆ ಚಕ್ಕೆ ಒಂದ್ ಕೆಲಸ ಮಾಡ್ತೀವಿ. ಅದಕ್ಕೆ ಹೆಣ್ಮಕ್ಳಿಗೆ ಅಡಿಗೆ ಮನೆ ಏನೇನಿರುತ್ತೆ ಅಂತ ಗೊತ್ತಿರ್ಬೇಕು. ಸೊ ಇಲ್ಲಿ ನಮ್ಮಲ್ಲಿ ದೊಡ್ಡದಲ್ಲಿ ಈ ಬಾಕ್ಸ್ ಅಲ್ಲಿ ಇದೆ, ಇವಳಿಗೆ ಸ್ಪೈಸಸ್ ಬೇಕಂತೆ. ನನಗ್ ಗೊತ್ತಾ? ಮತ್ ಕೇಳ್ಬೇಕಲ್ವಾ? ಕೇಳ್ದಾ? ಸರಿ ಮಿಕ್ಸಿ ಜಾರ್ ಕೊಡು. ಹಾಕ್ಬಿಡು. ಮ್ಯಾಕ್ಸಿ ನಿಂಗೆ ಏನಾದ್ರು ಆ ಕಾಯಿ ಬಿರಿಯಾನಿ ಹಾಕಿದ್ರೆ ತಿನ್ಬೇಡಮ್ಮ, ನಿಂಗೆ ಚಿಕನ್ ಆಮೇಲೆ ಮಾಡ್ಕೊಡ್ತೀವಿ ಪ್ಲೀಸ್. ಮಿಕ್ಸಿ ಜಾರ್ ಕೊಡ್ರೋ. ಆಗಿದ್ದು ಸಂಜೆ ಎದುರಿಸ್ತಾಳೆ, ಚುಚ್ತೀನಿ ಸೈಡ್ ಹೋಗ್ಬಿಡಿ ಎಲ್ಲಾರು ಅಂತ. ಬಿರಿಯಾನಿ ರಾತ್ರಿ ಬಿರಿಯಾನಿ. ಏಯ್ ಬೆಳಿಗ್ಗೆ ಕಾಯಿ ಬಿರಿಯಾನಿ, ಮಧ್ಯಾಹ್ನ ಮಶ್ರೂಮ್ ಬಿರಿಯಾನಿ, ರಾತ್ರಿ ಬರೀ ಬಿರಿಯಾನಿ. ರೈಸ್ ಬಾತ್ಗೆ ಸ್ವಲ್ಪ ಕಾಯಿ ತುರಿ ಹಾಕಲ್ವಾ ದೊಡ್ಡಮ್ಮ? ಏನಕ್ಕೆ ಇವ್ರಿಗೆ ಕಾಣ್ತದೆ? ಕಾಯಿ ತುರಿ ತಿಂತಾನೆ ಆಚೆಗಡೆ. ತುರಿ ಹಾಕ್ತಾರೆ, ಕ್ಯೂಬ್ ಕಾಯಿ ಹಾಕಲ್ಲ ಯಾರು. ತುರಿ ಇದು ರುಬ್ತೀನೋ? ತುರಿ ರುಬ್ತೀನಿ ರುಬ್ಬಿದ್ರೆ ನಿನ್ಗೆ ಹಂಗೆ ಇರುತ್ತಾ? ಹಂಗಂದ್ರೆ ನಿಮ್ ಮನೆ ಮಿಕ್ಸಿ ಸರಿ ಇಲ್ಲ. ರುಬ್ಬಿದ್ರೆ ಅದು ತುರಿ ಆಗ್ಬಿಡುತ್ತೆ. ಕಾಯಿ ಇವಾಗ ಕಾಯಿನ ನೀವು ತುರ್ಕೋಬೇಕು ಅಂದ್ರೆ ತುರ್ಕೋಬೇಡಿ, ಕಾಯಿನ ಪೀಸ್ ಹಾಕೊಂಡು ರುಬ್ಬಿ ಅದು ತುರ್ದಿರುತ್ತೆ. ಹೌದು, ಕಾಮನ್ ಸೆನ್ಸ್ ಅದು. ಅದು ಗ್ರೈಂಡ್ ಆಗಿರಲ್ಲ, ತುರ್ದಿರುತ್ತೆ, ಅದು ಕಾಮನ್ ಸೆನ್ಸ್. ಅವಳ ತರನೇ ಹಾರ್ಟ್ ಆಫ್ ದಿ ಈರುಳ್ಳಿನ ತೆಗ್ದಿ ಆಚೆ ಹಾಕ್ತಾವಳೆ. ನಿಮ್ಮನೇಲೂ ನಿಮ್ಮ ಅಕ್ಕ ತಂಗಿದ್ದೀರಿ ಇದೇ ತರ ಅಡ್ಗೆ ಮಾಡ್ತಾರೆ, ಆದ್ರೆ ಅಪರೂಪಕ್ಕೆ ಎಲ್ಲ ನಾವೇ ಎತ್ಕೊಡ್ಬೇಕಂತ ನಾವೇ ಮಾಡ್ಕೊಬಿಡ್ತಿದ್ವಿ. ಸಿಂಪಲ್. ಏನಾದ್ರೂ ಮಾಡಿಸ್ತಿದ್ದೀನ ನಿನ್ ಕೈಲಿ? ತಿಳಿಸಿದಾರೆ ಇದನ್ನ ಈಗ. ಬೇಡ ಧ್ರುವ, ಒಡ್ಸ್ಕೊತೀಯ ನನ್ ಕೈಲಿ? ಇದು ಈರುಳ್ಳಿ ಬಿರಿಯಾನಿನ? ಅಯ್ಯೋ ಇಷ್ಟೊಂದು ಈರುಳ್ಳಿ ಯಾರಿಗೆ? ನಮಗೆ ಅನ್ನ ಇರ್ಬೇಕು, ಅಂದ್ರೆ ಈರುಳ್ಳಿ ಇರಬಾರ್ದು. ಹೆಂಗ್ ಇದನ್ನ ಹಂಗಂಗೆ ಹಾಕ್ಬಿಡೋದು. ಉಂಡುಂಡೆ ಜಾರ್ ಎಲ್ಲಿದೆ? ಮೂವಿಲಿ ಈರುಳ್ಳಿನ ಉಂಡುಂಡೆ ಹಾಕ್ಬಿಡ, ಆಮೇಲೆ ನಾವು ಎತ್ಕೊಂಡ್ಬೇಕು. ಅವ್ರ ಗಂಡಿನ ಮನೆಗೆ ಹೋದ್ರೆ ಗೈಸ್ ಮದ್ವೆ ಬಿಡಿ ಯಾರು ಯಾರು ಮದ್ವೆ, ಎಲ್ಲಾ ಮದ್ವೆಗೆ ಅಂತ ಹೇಳ್ತಿಲ್ಲ. ಅಕಸ್ಮಾತ್ ಏನಾದ್ರು ಬ್ಲಾಗ್ ಅಲ್ಲೆಲ್ಲ ಇಷ್ಟ ಆಗಿ ಚೆನ್ನಾಗಿರೋ ಫೇಸ್ ಕಟ್ ಅಲ್ಲ ಇದು, ಅಕಸ್ಮಾತ್ ಇಷ್ಟ ಆದ್ರೂ ಮದ್ವೆ ಆಗ್ಬಿಡಿ. ಅಡ್ಗೆ ಮಾಡಕ್ ಬರಲ್ಲ, ಭಕ್ತನ ಇಲ್ಲ, ನನಗೆ ಹೇಳ್ತಿದ್ಯಾ? ಇನ್ಯಾರ ಹತ್ರ ಮಾತಾಡ್ತೀನಿ? ಇಲ್ಲ ಅಲ್ಲ, ನಿಂಗೆಲ್ಲ ಅವ್ರಿಗೆ ಹೇಳ್ತೀನಿ, ನಿನ್ ಬಗ್ಗೆ ನಿಂಗೆ ಕೇಳಿ. ಅವ್ರ ತಮ್ಮ ಅಂತೂ ಇದ್ರಲ್ಲಿ ನೋಡ್ತಾವ, ಶಾಕಿಂಗ್ ಅಲ್ಲಿ ನೋಡ್ತಾವ. ಅವನಿಗೆ ಖುಷಿ. ಇಷ್ಟ ದಿನ ನಾನ್ ಮಾತ್ರ ನಮ್ಮ ಮಕ್ಕಳು ಇರಿಟೇಟ್ ಮಾಡ್ತಿದ್ದೆ, ಇವತ್ತು ಅಣ್ಣಂದಿರು ಇರಿಟೇಟ್ ಮಾಡ್ತಾರೆ ಅಂತ. ಒಳ್ಳೆಯದೇ ಒಳ್ಳೆಯದೇ ಮಾಡ್ರಿ. ಈಗ ಅದೇ ನೀರಲ್ಲಿ ನೆನ್ಸಿಟ್ಟಿದ್ಯಾ ಗೈಸ್? ಇದು ನಾನು ಕಾಯಿ ಬಿರಿಯಾನಿ ಅನ್ಕೊಂಡಿದ್ದೆ ಫಸ್ಟ್. ಗಲೀಜ್ ಬಿರಿಯಾನಿ ಮಾಡ್ತಾರೆ. ಸೀರಿಯಸ್ ಆಗಿ ಹತ್ಬಿಡ್ತೀನಿ, ಸೀರಿಯಸ್ ಆಗಿ. ಕಾಲ್ ಕೆಜಿ ಇದಾಕೊಳ್ಳೆ ಗೈಸ್, ಅದಕ್ಕೆ 1 ಕೆಜಿ ಬೆಳ್ಳುಳ್ಳಿ. ನಾನು ಫಸ್ಟ್ ಕಾಯಿ ಬಿರಿಯಾನಿ ಅನ್ಕೊಂಡಿದ್ದೆ, ಅಲ್ಲ. ಆಮೇಲೆ ಈರುಳ್ಳಿ ಬಿರಿಯಾನಿ ಅನ್ಕೊಂಡಿದ್ದೆ, ಅಲ್ಲ. ಇದು ಬೆಳ್ಳುಳ್ಳಿ ಬಿರಿಯಾನಿ, ಬರೀ ಬಿರಿಯಾನಿ. ಓಕೆ, ಇದಕ್ಕೆ ಹೆಸರು ಬರೀ ಬಿರಿಯಾನಿ ಅಂತ ಹೇಳೋಣ. ಸಂಜು ಓ ಮೈ ಗಾಡ್, ಇವತ್ತೆಲ್ಲ ವಾಶ್ರೂಮ್ ಅಲ್ಲೇ. ಟೇಸ್ಟ್ ಚೆನ್ನಾಗಿ ಬರ್ಬೇಕು ತಾನೆ. ಅವಳು ಮೂಕೆಲ್ಲ ಕೈ ಹಾಕಿದ್ಲು ಏನದು ಅಂತ ಅವಾಗಿಂದ. ಹಾಕಮ್ಮ ಚಕ್ಕೆ ನೋಡಿ ಗೈಸ್, ಇಷ್ಟು ತಗೊಬೇಕು ನೀವು. ಇಷ್ಟು ಹಾಕಲ್ವಾ? ಸಾರಿ. ನಮ್ಮ ರಾಧಾಕನ್ ನೋಡಿದ್ದೀರಾ ನೀವು ಇದರಲ್ಲಿ? BTV ಸೇಮ್. ಆಮೇಲೆ ಗೈಸ್ ಏನಂತಂದ್ರೆ ಹಿಂಗೆ ಕಾಫಿ ಎತ್ತಿಟ್ಕೊಂಡಿರ್ಬೇಕರ್ಧ, ಆ ಬಿರಿಯಾನಿ ಆಗ್ತಾ ಆಗ್ತಾ ಅದು ಕುಯ್ಬೇಕು ಮೇಲಿಂದ. ಫ್ಲೇವರ್ ಬರ್ಬೇಕಲ್ಲ, ಕಾಫಿ ಫ್ಲೇವರು. ತಿಂತೀನಿ ತಿಂತೀನಿ. 2 ಸರಿ ತಿಂತೀನಿ. ಧ್ರುವ ಸುರೇಶ್ ತಿಂತೀನಿ ತಿಂತೀನಿ. 1 ಸರಿ ತಿಂತೆ, 2 ಸರಿ ತಿಂತ, 4 ಸರಿ ತಿಂತ. ನಮ್ಮ ಮನೇಲಿ ಬೋರ್ಡ್ ಇದೆ, ಈ ಅಮ್ಮ ನೆಲದ ಮೇಲೆ ಕಟ್ ಮಾಡ್ತಾವಳೆ. ಯಾಕತ್ತಾರ ಸಂಜು? ಅವಳ ಅನ್ನ ಹಂಗಲ್ಲ, ಬಾಯಿಗೆ ಹಾಕ್ಬಿಟ್ಟು ಹಂಗ ಅಗ್ಬಿಟ್ಟು ಹೋಗ್ಯೋದಕ್ಕೆ. ಹೋಗೋ ಪ್ಲೀಸ್, ಶುಂಠಿ ತಂದ್ಕೊಡ್ರೋ ಪ್ಲೀಸ್. ಶುಂಠಿ ಇದೆಯಾ?
ಇದೆಯಾ ದೊಡ್ಡಮ್ಮ? ಇಲ್ಲ. ಅವಳಿಗೆ ಏನ್ ಗೊತ್ತಾಗಲ್ಲ ಬಿಡು ಮಮ್ಮಿ. ನಂಗೆ ಟೆನ್ಷನ್ ಆಗ್ಬಿಡಿದೆ ಬೆಳಿಗ್ಗೆ ಗೈಸ್. ಈಗ ಎದ್ದೇಗೈತೆ ನಾನು ಏನಾದ್ರು ತಿನ್ನೋಣ ಮಾಡ್ಕೊಳ್ಳೋಣ ಅಂತಂದ್ರೆ ನನ್ನ ತಂಗಿ ನಾಷ್ಟ ಮಾಡ್ತಾಳೆ ಅಂದ್ರು. ಗಾಬರಿ ಆಗೋಯ್ತು ನನಗೆ. ಅವಳು ಟ್ರಯಲ್ಸ್ ಮಾಡ್ತಿರೋದು. ಅದು ಕುಕ್ಕರ್ಗೆ ಊಟ ಮಾಡಿಸ್ತೀವಿ. ತಿನ್ನಲ್ಲ ತಾನೆ? ಏನಕ್ಕೆ? ನೋಡಿ ನೋಡಿ ನೋಡಿ, ದೌರ್ಜನ್ಯ ದಬ್ಬಾಳಿಕೆ ಮಾಡ್ತಾಳೆ ಇವಳು ಹುಡುಗರ ಮೇಲೆ. ಕೈ ತೊಳೆದ ಮ್ಯಾನ್ ಹ್ಯಾಂಡ್ಲಿಂಗ್ ನೋಡಿ ನೋಡಿ. ಇಲ್ಲಿ ಬಾ ಚುಚ್ತೀನಿ ಅಂತಾಳೆ. ಅಯ್ಯೋ. ವಾಶ್ರೂಮ್ ಹೋಗಿ ಬಂದಿದ್ಯಾ? ನೋ ವಾಶ್ರೂಮ್ ಯಾಡ್. ಗೊತ್ತಾಯ್ತು ನನ್ಗೆ, ಆ ಸ್ಮೆಲ್ ಬತ್ತಾಯ್ತು ಕೈ. ಓ ಮೈ ಗಾಡ್. ಬರೀ ಹಂಗಾರೆ ಅದನ್ನ ತಿನ್ಕೋ. ಯಾಕೆ ಬಿರಿಯಾನಿ ಮಾಡ್ತೀಯಾ? ಇವಾಗ ಇದಕ್ಕೆಲ್ಲ ಅನ್ನ ಹಾಕದೆ ಅನ್ನಕ್ಕೆ ಇವಾಗ ಇದಕ್ಕೆಲ್ಲ ಇಷ್ಟ ಆಗ್ಬೇಕು ನೀವು ನೋಡಿ. ಒಂದೊಂದು ಇಡೀ ಸ್ಕ್ರಾಪ್ ಮಾಡ್ತಾಳೆ ಶುಂಠಿನ. ಏಯ್ ಶುಂಠಿ ಹೊರದ್ರೆ ಕಣ್ಣಲ್ಲಿ ನೀರು ಬರಲ್ವೇ? ಫ್ಲಾಶ್ ಇಡ್ತಿದ್ಯಾ ಕಣ್ಣಿಗೆ? ನಿನ್ ಕಣ್ಣು ಏನಾಗ್ಬೇಕು? ನನ್ ಕಣ್ಣಲ್ಲ, ನಿನ್ ಕಣ್ಣು. ಅದಕ್ಕೇನೆ ಮೊದ್ಲೇ ಕಣ್ ಸರಿ ಇಲ್ಲ ನಂದು. ಇನ್ನೊಂದು ವಿಷಯ ನೋಡಿ, ಇವಳು ಕಣ್ ಸರಿ ಇಲ್ವಂತೆ. ಕುಳ್ಳಿ ಕುರುಡಿ. ಅದು ಕುಳ್ಳಿ ಅಲ್ಲ. ಇಲ್ಲ, ನಾವು ಹಂಗೆ ಕರೆಯೋದು ಕುಳ್ಳಿ. ಕುಳ್ಳಿ ಎರಡ ಮೂರ ಇದು ಕರೆಕ್ಟ್ ಕುಳ್ಳಿಗಳು. ಓ ಮೈ ಗಾಡ್ ಗೈಸ್. ಇದು ಒಂಥರ ಯಾವ ತರ ಅಂತಂದ್ರೆ ಈ ಎಲ್ಲದನ್ನು ಮಿಕ್ಸ್ ಮಾಡಿ ಆಮೇಲೆ ನೋಡಿ ಇದನ್ನೆಲ್ಲ ಇದಕ್ಕೆ ಹಾಕ್ತಾಳೆ. ಇದೇ ನೀರನ್ನ ಬಿರಿಯಾನಿಗೆ ಹಾಕ್ತಾಳೆ. ಆಮೇಲೆ ಹಾಕಲ್ವಾ? ನೀವ್ ಮಾಡೋದೆಲ್ಲ ಮಾಡ್ರಿ ಮಾಡ್ರಿ. ನಾನ್ ಯಾವ ವಿಡಿಯೋಗೂ ಬರಲ್ಲ. ಹೋಗಲೇ ಲಾಸ್ಟ್ ಯಾವ ವಿಡಿಯೋಗೂ ಬರಲ್ಲ. ಏನೋ ಸರಿ ಮೆತ್ತಿಗೆಳು ಹಂಗಲ್ಲ, ಸ್ಲೋಗಿ. ಅದನ್ನ ಹೇಳ್ಕೊ, ತಂಗಿ ಹೇಳ್ತಾರಲ್ಲ ಹಂಗೆ. ಅಣ್ಣ ಅಣ್ಣ ಯಾವ ವಿಡಿಯೋಗೂ ಬರಲ್ಲ ಪ್ಲೀಸ್. ನನ್ ತಿನ್ಬೇಡ. ಗೈಸ್ ನೋಡಿದ್ರ ಏನೇನ್ ಬಂತು ಬಾಯಲ್ಲಿ? ಸಂಜನಾ ಗಲ್ರಾಣಿ ತರ ಇವಳು ಅಷ್ಟೇ ಡೌರಾಣಿ. ಸಂಜನಾ ಗಲ್ರಾಣಿ ಅಲ್ಲ, ಸಂಜನಾ ಡೌರಾಣಿ. ರೇಷ್ಮಾಂಟಿ ಕಸಿನ್ ಸಿಸ್ಟರ್. ಫೇವರೇಟ್ ಅಂತ ಗೈಸ್ ರೇಷ್ಮಾ. ಡಿಜೆ ಜೊತೆ ಬಿಟ್ಕೊಂಡು. ತುಪ್ಪ ಇಲ್ಲ ನಮ್ಮನೇಲಿ, ದಯವಿಟ್ಟು ಇದ್ರು ಹಾಕ್ಬೇಡ. ನಂತರ ಹೆಚ್ಚಿರೋ ಈರುಳ್ಳಿ ಮತ್ತೆ ಮಸಾಲೆನ ಹಾಕಿ ಮಸಾಲೆದು ಹಸಿ ವಾಸನೆ ಇದೆ ಮಸಾಲೆ ಹಾಕಿ ನೀರು ಕುದಿ ಬಂದ್ಮೇಲೆ ನೆನೆಸಿರೋ ಅಕ್ಕಿನ ಹಾಕಿ ಅಷ್ಟೇನಾ? ಮುಗಿತಾ? ಈ ತರ ರೆಸಿಪಿ ಯಾರು ನೋಡಕ್ ಚಾನ್ಸ್ ಇಲ್ಲ, ತಿಂದಿರಕ್ಕೂ ಚಾನ್ಸ್ ಇಲ್ಲ. ನನ್ನ ತಂಗಿ ಇಲ್ಲಿಗೆ ನೆಲ್ಸ್ ಮೇಲೆ ಕಟ್ ಮಾಡಿ ಚಾಪ್ ಮಾಡ್ಬೇಕಿನ್ನ ಅದಕ್ಕೆ ಮತ್ತೆ ಈರುಳ್ಳಿ ಮಾಡ್ತಾ ಇದ್ಯಾ? ಕೈಯಲ್ಲೇ ಇಟ್ಕೊಂಡು ಮಾಡಿದ್ರೆ ಆಯ್ತಪ್ಪ. ಇದೇನಕ್ಕೆ ಹಿಂಗೆ ಈರುಳ್ಳಿ? ಗೈಸ್ ನಾವ್ ಎಷ್ಟು ಚೆನ್ನಾಗಿ ಮಾಡ್ತೀವಿ ಅಂತಂದ್ರೆ, ಅದು ಎಸ್ಪೆಷಲಿ ನಾನು ಎಷ್ಟು ಚೆನ್ನಾಗಿ ಮಾಡ್ತೀನಿ ಅಂತಂದ್ರೆ ನಾನು ತೋರಿಸ್ತೀನಿ ಇವಾಗ. ಓಕೆ, ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಇಲ್ಲ ಇದೇ ಬ್ಲಾಗ್ ಅಲ್ಲಿ ನಾನು ಮಶ್ರೂಮ್ ಬಿರಿಯಾನಿ ಮಾಡ್ತೀನಿ. ನಿಮ್ಗೆ ಹೆಂಗ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಮೊಸರನ್ನು ತಗೊಂಬರಕ್ ಹೇಳ್ಬೇಕಿತ್ತು, ಮೊಸರು ಬಜ್ಜಿಗೆ. ಬಿರಿಯಾನಿನ ತರಿಸ್ಬಿಡ್ತೀನಿ. ಪ್ರಸಾದ ತಿಂತಾ ಇದೀವಿ, ಊಟ ನೀನ್ ಲೈಟ್ ಮಾಡಮ್ಮ, ಜಾಸ್ತಿ ಮಾಡ್ಬೇಡ. ಎಷ್ಟು ಹಿಡಿದಿ ಅಕ್ಕಿಯಲ್ಲಿ? ಎಲ್ರು ಇನ್ನೊಂದ್ಸತಿ ಬೇಕು ಸಂಜೆ. ಓ ಎಷ್ಟು ಕ್ಲಾಸ್ ಇದೆ? 1.25 ಆಲ್ಮೋಸ್ಟ್ 2 ಜಾಸ್ತಿ 1.25 ಇಲ್ಲ, ಎಲ್ರಿಗೂ ಕರೆಕ್ಟ್ ಆಗ ಇಷ್ಟು ಬರುತ್ತಲ್ಲ, ಜಾಸ್ತಿನೇ ಇಷ್ಟೇ ಸಾಕು. ಮಾಷಾ ಮಾಷಾ ನೀನ್ ಬೆರಳು ತಿಂತೆ ಮಾಷಾ. ಗೈಸ್ ಹಿಂಸೆ ಕೊಟ್ಬಿಡ್ಲು ಗೈಸ್. ಆ ಸೋಂಪು ಮತ್ತೆ ಪುದೀನ ತಗೊಂಬ ಅಂತ ಅಂದ್ಬಿಟ್ಟು ಏನ್ ಬಟರ್ಸ್ಬಿಡ್ತೀಯ. ನಾನು ನೋಡ್ತೀನಿ ತಿಂದು. ನೀನ್ ಮಾಡ್ತೀಯಲ್ಲ ಈ ಮಿಕ್ಸಿ ಕೇಳ್ಬೇಕು ತಾನೆ, ಮಿಕ್ಸರ್ ಗ್ರೈಂಡರ್ ಎಲ್ಲಿದೆ ಅಂತ. ಹಂಗಲ್ಲ, ಇದನ್ನ ಇಟ್ಕೊಂಡು ಡ್ಯಾಮಿಯನ್ ಗ್ರರ್ ಎಲ್ಲಿದೆ ಅಂತ. ಎಷ್ಟು ಕಮೆಂಟ್ ಅಲ್ಲಿ ಎಷ್ಟು ಹೇಟ್ರೆಡ್ ಸ್ಪ್ರೆಡ್ ಮಾಡ್ತಾರೆ ಅಂತ ಅಂದ್ರೆ. ಏನೋ ಆಗಿದೆ, ಏನೋ ಮಾಡ್ತಾವಳೆ, ಏನೋ ಮಸಾಲೆ ಏನು ಇಲ್ಲ ಗೈಸ್, ಬರೀ ಮಸಾಲೆ ಬಿರಿಯಾನಿ. ನೋಡಿ ನೀರ್ನೆಲ್ಲ ಚೆಲ್ತಾ. ವೇಸ್ಟ್ ಆಫ್ ಇಂಡಿಯಾ ನಿಮ್ಮ ಅಕ್ಕ. ಗಾಯ್ಸ್ ನನ್ನ ತಂಗಿ ಅವಳಿಗೆ ಎಷ್ಟು ನೀರು ಅಂತಾನೆ ಬರಲ್ಲ. 2 ಗ್ಲಾಸ್ ಇದಕ್ಕೆ ಅಕ್ಕಿಗೆ
3 ಗ್ಲಾಸ್ ನೀರ್ ಹಾಕೊಳ್ಳೆ. ಶಾಬಾಷ್. ಮಸಾಲೆ ಜಾಸ್ತಿ ಇದೆಯೋ? ಮಸಾಲೆ 1 ಗ್ಲಾಸ್ ಇದೆಯಾ ಫುಲ್ಲು? ಜಾಸ್ತಿ ಇದೆ. ಇನ್ನೂ ಜಾಸ್ತಿ ಇದೆಯಾ? ಹೌದು. ಇದು ಒಟ್ಟು 4 ಗ್ಲಾಸ್ ನೀರಿರ ಇದು ನಿನ್ ಕಂಟೈನರು. ಒಂದ್ ಬಿರಿಯಾನಿ ಮಾಡಕ್ ಬರ್ಬೋದು ಅಂಜು. ಏನೇ ಮಾಡ್ತೀಯ ಮನೇಲಿ? ಹಲೋ, ಎಕ್ಸ್ಕ್ಯೂಸ್ ಮೀ ಲೇಡಿ, ಏನ್ ಮಾಡ್ತೀಯ ಮನೇಲಿ? ಏನ್ ಹೇಳ್ಕೊಡಿ? ಗೊತ್ತು ನನ್ಗೆ ತಿಂತೀಯ ಅಂತ. ಕಾಫಿ ಕುಡಿಯಕ್ ಬಿಡೋ ಮಾರಾಯ, ಬೆಳಿಗ್ಗೆಯಿಂದ ಕಾಫಿ ಕುಡ್ದಿಲ್ಲ, ತಲೆ ಸಿಡ್ದೋಗ್ತಾ ಇದೆ ನಂಗೆ. ಏನಕ್ಕೆ? ಏನ್ ದಬಾಕಿದ್ಯಾ ಅಂತ ತಲೆ ಸಿಡ್ದು ಹೋಗ್ತಿದೆ? ಇದಿರಲ್ಲ ನೀವು. ಅದ್ ನಾನೇ ಕೂಗ್ಸಿದ್ಬಿಡು. ಫೈನಲಿ ನನ್ನ ತಂಗಿ ಹತ್ಲು ಗೈಸ್, ಅದಕ್ಕೆ ಕಾಯ್ತಾ ಇದ್ದೆ ನಾನು. ಮಿಷನ್ ಗೈಸ್, ನನ್ನ ತಂಗಿ ಅದೋ ಡಬ್ಬಾ ಬಿರಿಯಾನಿ ಮಾಡಿದ್ಲು. ಸಿಕ್ಕಿದ್ಲು ಅವಳಿಗೆ, ಬಿರಿಯಾನಿ ಮಾಡಕ್ ಬಂದಿಲ್ಲ. ಸೊ ಶಿ ಇಸ್ ಫ್ಲಾಪ್ ಅದರಲ್ಲಿ. ಆ್ಯಂಡ್ 1.5 ಗಂಟೆಯಿಂದ ಅಳ್ತಾ ಯಾರ ಜೊತೆ ಮಾತಾಡ್ತಾ ನಿಂತವಳೆ, ಗೊತ್ತಿಲ್ಲ ಏನಾಗಿದೆ ಅಂತ ಅಂದ್ಬಿಟ್ಟು. ಸೊ ಟೆನ್ಷನ್ ಆಗ್ಯಾಳೆ. ಮೇ ಬಿ ಬ್ರೇಕಪ್ ಆಗುವ ಶೌಚಾಲಯ. ಮತ್ತೇನು, ವಾಟ್ ಇಸ್ ಯುವರ್ ಪ್ರಾಬ್ಲಮ್? ಓಕೆ ಗೈಸ್, ಹೆಂಗಿತ್ತು ನಿಮ್ಮ ಅಕ್ಕ ಮಾಡಿದ್ದು ಬಿರಿಯಾನಿ? ಓ ಗೊತ್ತು, ಒಂದು ರಿವ್ಯೂ ಗೊತ್ತಾಯ್ತು. ಆಕಾಶ್, ನಿಜ ರಿವ್ಯೂ ಹೇಳು, ಏನ್ ಅನ್ಸ್ತು? ತಿಂದೆ, ಅದು ಗೊತ್ತು. ಆಮೇಲೆ ಅಷ್ಟೊಂದು ಎಸಿಬೇಕಾದ್ರೆ ಏನ್ ಮಾಡ್ತಿದ್ದಾರೆ? ಚೆನ್ನಾಗಿಲ್ಲಾದ್ರೂ ತಿಂಡಿ, ಅದು ಸೀದೋಗಿರೋದ್ನ ಹೇಳು. ನಿನ್ ಟೇಸ್ಟ್ ಹೆಂಗಿತ್ತು ಹೇಳು. ಅದು ಊಟನ ವೇಸ್ಟ್ ಮಾಡಿ ಅಂತ ಹೇಳಿಲ್ಲ. ಟೇಸ್ಟ್ ಹೆಂಗಿತ್ತು ಹೇಳು. ಸೀರಿಯಸ್ ಆಗಿ ಏನ್ ಎಕ್ಸ್ಪೆಕ್ಟ್ ಮಾಡಿದ್ದೆ ಹಂಗೆ ಇತ್ತು. ಅಂದ್ರೆ ಚೆನ್ನಾಗಿತ್ತು. ಪೆರಿ ಪೆರಿ. ನಿಂಗೇನ್ ಅನ್ಸ್ತು ನೀನ್ ಮಾಡಿದ್ದು? ನಿಂಗೆ ಸರಿ ಅನ್ಸ್ತಾ? ಗೈಸ್, ಇವಳು 2 ಗ್ಲಾಸ್ ಅಕ್ಕಿಗೆ 3 ಗ್ಲಾಸ್ ನೀರ್ ಹಾಕೇಳೆ. 4 ಗ್ಲಾಸ್ ನೀರ್ ಹಾಕ್ಬೇಕು. ಹುಡುಗ ಆಗಿ ನನಗ್ ಗೊತ್ತು ಹೆಂಗ್ ಅಡಿಗೆ ಮಾಡೋದು, ಹೆಂಗ್ ವಕ್ತಾನ ಮಾಡೋದು ಅಂತ. ಬಟ್ ಇವಳು ಗೊತ್ತಿಲ್ಲ. ನೀವ್ ಡಿಸ್ಟರ್ಬ್ ಮಾಡಿದೀರಾ ನಂಗೆ ಎಲ್ರು. ನಾವು ಡಿಸ್ಟರ್ಬ್ ಮಾಡಿದ್ದು ಅವಳು ಕಟ್ ಮಾಡ್ಬೇಕಾದ್ರೆ ಅಷ್ಟೇ. ಬಟ್ ಈ ತರ ಎಲ್ಲ ಬರುತ್ತೆ ಅಂತ ನಂಗೆ ಚೆನ್ನಾಗ್ ಗೊತ್ತು. ಅವಳೇ ತಿಂದಿಲ್ಲ, ಎಸದ್ಲು. ಅರ್ಥ ಆಯ್ತಾ? ಹೌದಾ ಗೈಸ್, ಚಿಕ್ಕ ವಯಸ್ಸಲ್ಲಿ ಪೆಡಿಗ್ರಿ ತಿನ್ಬಿಟ್ಟಿದ್ಲು ಅಂತ ಗೈಸ್ ಇವಳು, ಚಾಕೋಸ್ ಅಂದ್ಬಿಟ್ಟು. ಅದಕ್ಕೆ ನಾಯಿ ತರ ಆಡ್ತೀಯ, ಯಾಕೆ ಅಂತ ಗೊತ್ತಿಲ್ಲ ನನಗೆ. ಓಕೆ, ಸೊ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಏನ್ ಮಾಡ್ತಾ ಇದೀನಿ. ಮುಂದಿನ ವಿಡಿಯೋ ಸಿಗ್ತಿಲ್ಲ. ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್, ಜೈ ಶ್ರೀರಾಮ್. ಗೆದ್ದೇ ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು